ಭಾರತ ಸರ್ಕಾರದಿಂದ ನೀಡಲ್ಪಡುವಂತಹ 2026ನೇ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತ ಪಟ್ಟಿಯನ್ನ ಪ್ರಕಟಗೊಳಿಸಲಾಗಿದೆ. ಒಟ್ಟು 5 ಪದ್ಮಭೂಷಣ, 13 ಜನರಿಗೆ ಪದ್ಮ ವಿಭೂಷಣ ಮತ್ತು 113 ಮಂದಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡಲಾಗ್ತಾ ಇದೆ. ಈ ಪೈಕಿ ಕರ್ನಾಟಕದ ಶತಾವಧಾನಿ ಆರ್ ಗಣೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದ್ದು, ಉಳಿದಂತೆ 8 ಮಂದಿ ಪದ್ಮಶ್ರೀಗೆ ಭಾಜನರಾಗಿದ್ದಾರೆ. ರಾಜ್ಯದ ಪುಸ್ತಕ ಪ್ರೇಮಿ ಅಂಕೇಗೌಡ ಎಂ ಸಮಾಜ ಸೇವೆಗೆ, ಅಲರ್ಜಿ ತಜ್ಞೆ ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್ ವಿಜ್ಞಾನ ಕ್ಷೇತ್ರ, ಟಿಟಿ ಜಗನ್ನಾಥನ್ ಕೈಗಾರಿಕಾ ಕ್ಷೇತ್ರ, ಪ್ರಭಾಕರ ಕೋರೆ ಶಿಕ್ಷಣ ಕ್ಷೇತ್ರ, ಎಸ್ಜಿ ಸುಶೀಲಮ್ಮ ಸಮಾಜ ಸೇವೆಗೆ, ಶಶಿಶೇಖರ್ ವೆಂಪಕ್ಕಿ ಶಿಕ್ಷಣ ಕ್ಷೇತ್ರ, ಸುರೇಶ್ ಹನಗವಾಡಿ ವೈದ್ಯಕೀಯ ಕ್ಷೇತ್ರದ ಸಾಧನೆಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಇನ್ನು ಕೆಎಲ್ಇ ನಿಕಟಪೂರ್ವ ಕಾರ್ಯಾಧ್ಯಕ್ಷರಾದ ಪ್ರಭಾಕರ್ ಕೋರೆ ಅವರಿಗೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಘೋಷಣೆಯಾದ ಹಿನ್ನೆಲೆಯಲ್ಲಿ ಬೆಳಗಾವಿಯ ಕೋರೆ ನಿವಾಸದಲ್ಲಿ ಅಭಿಮಾನಿಗಳು ಪ್ರಭಾಕರ್ ಕೋರೆ ಅವರಿಗೆ ಸನ್ಮಾನಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಮಾಡಿರುವಂಥದ್ದು ಖುಷಿ ತಂದಿದೆ. ಸುದೀರ್ಘ 42 ವರ್ಷಗಳ ಸಾಧನೆಯನ್ನ ಗುರುತಿಸಿ ಪ್ರಶಸ್ತಿ ನೀಡಿದ್ದಕ್ಕೆ ರಾಷ್ಟ್ರಪತಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅಂತ ಹೇಳಿದರು. ಈ ಪ್ರಶಸ್ತಿಯನ್ನ ರೈತರು, ಸಂಸ್ಥೆಯ ಸಿಬ್ಬಂದಿಗಳಿಗೆ ಅರ್ಪಣೆ ಮಾಡ್ತೇನೆ ಅಂತಲೂ ಕೂಡ ತಿಳಿಸಿದ್ದಾರೆ. ಪದ್ಮಶ್ರೀ ಹೆಂಗೆ ಕೊಡ್ತಾರೆ ಅದು ನಮ್ಗೆ ಗೊತ್ತಿಲ್ಲ. ಇವತ್ತು ನನಗೆ ಅನ್ಎಕ್ಸ್ಪೆಕ್ಟೆಡ್ 6:30 ಗಂಟೆಗೆ ನನಗೆ ಒಬ್ಬರು ಫೋನ್ ಮಾಡಿದರು, ಟಿ ವಿಯಲ್ಲಿ ಬರ್ತಾ ಇದೆ ಅಂತ. ಆಗ ಗೊತ್ತಾಯಿತು. ನಾನೇನು ಯಾವ ಅರ್ಜಿನೂ ಹಾಕಿಲ್ಲ, ಯಾವುದು ಇದು ಮಾಡಿಲ್ಲ. ನಾ ಯಾವ ಪ್ರಶಸ್ತಿ ಸಲುವಾಗಿ ನನಗೆ ಕೆಲಸ ಮಾಡೇ ಇಲ್ಲ, ಮಾಡೋ ಪ್ರಶ್ನೆ ಇಲ್ಲ. ನನಗೆ ಸಮಾಧಾನ, ಕೆಲಸ ಮಾಡೋದೊಂದು ಸಮಾಧಾನ ಅದ. ಆ ದೃಷ್ಟಿ 42 ವರ್ಷ ಸತತವಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಲಿಕ್ಕೆ, ರೈತರ ಹಣಕಾಸಿನ ವ್ಯವಸ್ಥೆ ಚಲೋ ಆಗಬೇಕಂತ ತಿಳ್ಕೊಂಡು 42 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಅದನ್ನು ಇವತ್ತು ಗುರುತಿಸಿದ್ದಾರೆ. ಗುರುತಿಸಿ ಕೊಟ್ಟದ್ದು ನನಗೂ ಮಾನ್ಯ ರಾಷ್ಟ್ರಪತಿಗಳು ಮತ್ತು ದೇಶದ ಕೇಂದ್ರದ ಎಲ್ಲ ಮುಖಂಡರಿಗೆ ನಾನು ಆಭಾರಿ ಇದ್ದೀನಿ. ಯಾಕಂದರೆ ನನಗೆ ಹೆಲ್ತ್ ಸರಿ ಇಲ್ಲಾಗಿದ್ದಾಳೆ. ಅದಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದರು. ನನ್ನ ಮನೆಗೆ ಬಂದು ನಾನು ಹೋಗಲಿಕ್ಕೆ ಆಗಲಿಲ್ಲ. ನನ್ನ ಮನೆಗೆ ಬಂದು ಆ ಪ್ರಶಸ್ತಿಯನ್ನು ಕೊಟ್ಟದ್ದು ಇದು ಐತಿಹಾಸಿಕ ಉದಾಹರಣೆ ಅದ. ಈ ಪ್ರಶಸ್ತಿ ನನ್ನ ಎಲ್ಲ KLE ಸೊಸೈಟಿಯ ಸಮೂಹ, ಅಲ್ಲಿ ಕೆಲಸ ಮಾಡೋರು, ಆಡಳಿತ ಮಾಡೋರು, ಅವ್ರಿಗೆ ಶ್ರೇಯಸ್ಸು ಹೋಗ್ತದೆ. ಅದ್ರ ಜೊತೆಗೆ ನನಗೆ ಯಾವಾಗಲೂ ನನ್ನ ಬೆನ್ನಲ್ಲಿ ನಿಂತಿರೋ ರೈತ ಸಮೂಹದವರು ಅವ್ರಿಗೆ ಹೋಗ್ತದಂತ ನಾನು ಸ್ಥಾನಮಾನ ಇದ್ರೊಳಗೆ. ರಾಜಕೀಯದೊಳಗೆ ಏನದ, ಈಗಿನ ಪದ್ಧತಿ ರಾಜಕೀಯ ಒಳಗೆ ನಾವು ಅದರೊಳಗೆ ಹೊಂದಾಣಿಕೆ ಆಗೋದೇ ಇಲ್ಲ. ಯಾಕಂದ್ರೆ ತಮಗೆಲ್ಲ ಗೊತ್ತದ ರಾಜಕೀಯ ಎಷ್ಟು ಮಟ್ಟಿಗೆ ತಳಮಟ್ಟಿಗೆ ಬಂದದ. ಎಲ್ಲ ಪಕ್ಷ, ನನ್ನ ಪಕ್ಷ ಬರೀ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ. ಅದಕ್ಕೆ ನಾವು ಈಗ ಹೊಂದಾಣಿಕೆ ಆಗೋದು ನಮಗೂ ಕಷ್ಟ ಅದ. ಅದಕ್ಕೆ ಜನರ ಸೇವೆ ಎಷ್ಟಾಗ್ತದೆ, ಸೇವೆ ಮಾಡ್ಕೋತ ನನ್ನ ಇಡೀ ಜೀವನ ಎಲ್ಲ ಕಳೆದು ಇದು ಮಾತ್ರ ನನಗೆ ಇವತ್ತು ನನಗೆ ಭಾಳ ಖುಷಿ ಅದ. ರೈತರ ಮಕ್ಕಳು, ರೈತರ ಹೆಣ್ಮಕ್ಳು ಇವತ್ತು ಡಾಕ್ಟರ್ ಆಗಿದ್ದಾರೆ, ಡಾಕ್ಟರ್ ಆಗ್ತಾಯಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಇಂಜಿನಿಯರು ಆಗ್ತಾಯಿದ್ದಾರೆ. ಅಗದಿ ಒಬ್ಬ ಚಿಕಿತ್ತ ಅಗದಿ ಸಣ್ಣ ಕೂಲಿ ಮಾಡೋ ಮಗಳು ಇವತ್ತು ಇಂಜಿನಿಯರಿಂಗ್ ಆಗಿದ್ದಾಳೆ. ಅವಳು ಕೆನಡಾದಾಗಿದ್ದಾಳೆ. ಅದಕ್ಕೆ ಅದು ಖುಷಿ ಅಂಥ ಬಡವರ ಜನರ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಓದಿ ಅದರಿಂದ ಇಡೀ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಚಲೋ ಆಗಿದೆ. ಮನೆ ಇಲ್ಲಾಗಿತ್ತು ಅಂತ ಅವಳ ಮಗಳು ಮನೆ ಕಟ್ಟಿಕೊಟ್ರು ತಂದೆ ತಾಯಿಗೆ. ಇದೇ ಖುಷಿ ನಮಗೆ. ಅಲ್ಲ, ಎಲ್ಲೆಲ್ಲಿ ಅನ್ಯಾಯ ಇನ್ನೂ ಸಂಸ್ಥೆ ಯಾವ್ಯಾವ ಭಾಗದಲ್ಲಿಲ್ಲ ಅಥವಾ ಯಾವುದು ವಿಷಯದಲ್ಲಿ ಶಿಕ್ಷಣ ಕೊಡೋ ವಿಷಯ ಇಲ್ಲ, ಅವತ್ತನ್ನು ಮುಂದುವರಿಸ್ಬೇಕಂತ ನನ್ನ ವಿಚಾರ ಅದ. ಇವತ್ತು ನಾ ಶಿಕ್ಷಣ ಸಂಸ್ಥೆಯಲ್ಲಿ ನಿನ್ನೆ ಇಲೆಕ್ಷನ್ ಆದರೆ ನಾನು ನಿಂತಿಲ್ಲ. ಅದಕ್ಕೆ ಯಾಕಂದರೆ 42 ವರ್ಷ ಆಯಿತು, ನಾನು 78 ವರ್ಷ ಈಗ ಮುಗಿತಾ ಇದ್ದಾವೆ. ಯುವಕರಿಗೆ ಬಿಟ್ಟು ಕೊಟ್ಟಿದ್ದೀವಿ. ಯುವಕರೆಲ್ಲ ಇನ್ನು ಮುಂದೆ ಅದು ಒರೆಸ್ಬೇಕಂತ. ಅದು ಎಲ್ಲ ಅವು ಇಷ್ಟೆಲ್ಲ ಕೊಟ್ಟದ್ದು ಬರೀ ನಾನು ವೈಯಕ್ತಿಕ ಅಲ್ಲ, ನನ್ನ ಹಿನ್ನೆಲೆ ಎಲ್ಲ ಜನರು, ಸಂಸ್ಥೆ KLE ಸೊಸೈಟಿ ಸಂಸ್ಥೆ ಜನರಿರ್ಬೋದು, ಕೆಲಸ ಮಾಡೋ ಕುಟುಂಬದವ್ರು ಇರ್ಬೋದು, ಅವ್ರಿಗೆಲ್ಲರಿಗೂ ಇದು ಅವ್ರಿಗೆ ಹೋಗ್ತದೆ. ನಾನು ಕಾರಣೀಭೂತ ಅಷ್ಟೇ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.